ನಿಮಗೆ ಮತ್ತೊಬ್ಬ ಪ್ರೇರಕ ಶಕ್ತಿ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 125 ವರ್ಷದ ಹಿಂದೆ ಶಿವನ ಸಮುದ್ರದ ಹತ್ರ ವಿದ್ಯುತ್ ಅನ್ನು ಜನರೇಷನ್ ಮಾಡ್ತಾರೆ. ಅದು ಇಡೀ ಏಷ್ಯಾದಲ್ಲೇ ಮೊದಲೇದ್ದು. ಇವತ್ತಿಗೂ 125 ವರ್ಷದಿಂದ ಮಾಡಿರುವಂಥ ಮಷಿನರಿ ಇವತ್ತಿಗೂ ವರ್ಕ್ ಆಗ್ತಾ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿತ್ವ ಏನಿದೆ, ಪ್ರತಿಯೊಬ್ಬ ನಿಮ್ಮಂಥ ಹಾಗೂ ನಿಮ್ಮಂಥ ಹಲವಾರು ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಅಥವಾ ಸಾಮಾನ್ಯ ವ್ಯಕ್ತಿಗಳಿಗೆ ಯಾರು ಇಂಡಸ್ಟ್ರಿಯಲಿಸ್ಟ್ ಆಗಬೇಕಂತಾರೆ ಅವ್ರಿಗೊಂದು ದೊಡ್ಡ ಪ್ರೇರಕ ಶಕ್ತಿ ಅಂತ ಹೇಳ್ಬೋದು. ನೀವು ರಾಜಕೀಯವಾಗಿ ಬೆಳೆದು ಬಂದಂಥ ದಾರಿಯ ಒಂದು ವಿಡಿಯೋ. ಶ್ರೀ ಮುರುಗೇಶ್ ನಿರಾಣಿಯವರು ತಮ್ಮೂರಿಗಾಗಿ ಏನಾದರೂ ಕೊಡುಗೆ ನೀಡಬೇಕು ಅನ್ನೋ ಮಹದಾಸೆ ಹೊಂದಿದ್ದವರು. ಆ ನಿಟ್ಟಿನಲ್ಲಿ ಇಟ್ಟ ದೃಢ ಹೆಜ್ಜೆಗಳು ಅಪಾರ. ಯಶಸ್ವಿ ಉದ್ಯಮಿಯಾಗಿ ರೈತರಿಗೆ ಅನುಕೂಲವಾಗುವುದಕ್ಕೆ ಮುಧೋಳದಲ್ಲಿ ನಿರಾಣಿ ಆಟೋಮೊಬೈಲ್ಸ್ ಮತ್ತು ಎಂಜಿನಿಯರಿಂಗ್ ವರ್ಕ್ ಸಂಸ್ಥೆಯನ್ನ ಪ್ರಾರಂಭ ಮಾಡಿದರು. ನಿರಾಣಿಯವರ ಪರಿಶ್ರಮದಿಂದ 1995-96ರಲ್ಲಿ ಮೊಟ್ಟ ಮೊದಲ ಕಾರ್ಖಾನೆಯನ್ನ ಸ್ಥಾಪಿಸಿ ಸಾವಿರಾರು ರೈತರ ಬಾಳಿಗೆ ಬೆಳಕಾದರು. ಸಕ್ಕರೆ ಉದ್ಯಮಕ್ಕೆ ಕಾಲಿಟ್ಟ ನಿರಾಣಿಯವರು ಹಿಂದಿರುಗಿ ನೋಡಿದ್ದೇ ಇಲ್ಲ. ಇವರ ಒಡೆತನದ ಸಕ್ಕರೆ ಕಾರ್ಖಾನೆ ಪ್ರತಿದಿನ 20,000 TCD ಕಬ್ಬು ನುರಿಸುವ ಸಾಮರ್ಥ್ಯ ಹೊಂದುವ ಮೂಲಕ ದಕ್ಷಿಣ ಏಷ್ಯಾದ ಮೊದಲ ಅತಿ ದೊಡ್ಡ ಸಕ್ಕರೆ ಕಾರ್ಖಾನೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಷ್ಟೇ ಅಲ್ಲದೆ 2 ಅಂತಾರಾಷ್ಟ್ರೀಯ ಶಾಲೆಗಳ ಮುಖ್ಯಸ್ಥರು, 1 ಸಿಮೆಂಟ್ ಫ್ಯಾಕ್ಟರಿ ಮಾಲೀಕರು, 2 ಸಹಕಾರಿ ಬ್ಯಾಂಕ್ ಒಡೆಯರಾಗಿದ್ದು ಗ್ರಾಮೀಣ ಭಾಗದಲ್ಲಿ ಆರ್ಥಿಕ ಸ್ವಾವಲಂಬನೆಗೆ ನೆರವಾಗಿದ್ದಾರೆ. ವಿವಿಧ ಕಾರ್ಖಾನೆಗಳು ಮತ್ತು ಸಂಸ್ಥೆಗಳ ಮೂಲಕ 70,000 ಜನರಿಗೆ ಉದ್ಯೋಗ ನೀಡಿ ಲಕ್ಷಾಂತರ ಕುಟುಂಬಗಳಿಗೆ ಆಶಾಕಿರಣವಾಗಿದ್ದಾರೆ. ಇವರ MRN ಫೌಂಡೇಶನ್ ಮೂಲಕ ಸಾಮಾಜಿಕ ಕಾರ್ಯಗಳು ನಿರಂತರವಾಗಿವೆ. ಆತ್ಮನಿರ್ಭರ ಭಾರತಕ್ಕಾಗಿ MRN ಗ್ರೂಪ್ ದಿಟ್ಟ ಹೆಜ್ಜೆ ಇರಿಸಿದೆ. ವಿದ್ಯಾವಂತ ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ನೀಡಿ ವಿದ್ಯಾವಂತ ಯುವಕ ಯುವತಿಯರಿಗೆ ದಾರಿದೀಪವಾಗಿದ್ದಾರೆ. 2004ರಲ್ಲಿ ರೈತಪರ ಕಾಳಜಿ, ರಾಷ್ಟ್ರೀಯ ಚಿಂತನೆಗಳೊಂದಿಗೆ ರಾಜಕಾರಣ ಪ್ರವೇಶ ಮಾಡಿದರು. 2008ರಿಂದ 2013ರ ಅವಧಿಯಲ್ಲಿ ಶ್ರೀ BS ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿ ಉದ್ಯಮ ವಲಯದಲ್ಲಿ ಹೊಸ ಭಾಷ್ಯ ಬರೆದರು. ಕೈಗಾರಿಕಾ ಸಚಿವರಾಗಿ ಬಂಡವಾಳ ಹರಿದು ಬರುವಂತೆ ಮಾಡಿದ ಶ್ರೇಯಸ್ಸು ಇವರದ್ದು. ಇವರ ಕೃಷಿ, ಉದ್ಯಮ, ಸಮಾಜ ಸೇವೆ, ರಾಜಕಾರಣ ಗಮನಿಸಿ ಮಹಾರಾಷ್ಟ್ರದ ಕರಾಡ್ದ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವಿವಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ನಿಮಗೆ ಮುಂದೆ ಗುರಿ ಇತ್ತು, ಸಾಧನೆ ಮಾಡುವ ಒಂದು ಛಲ ಇತ್ತು. ಆ ಕಾರಣಕ್ಕೆ ಇವತ್ತು ಒಂದು ಇಡೀ ದೇಶವೇ ಬೆರಗಾಗುವಂಥ ಇಂಡಸ್ಟ್ರಿಯನ್ನು ನೀವು ಹುಟ್ಟಾಕಿದ್ದೀರಿ. ಸೊ ಇನ್ನೂ ಶರವೇಗದಲ್ಲಿ ಮುಂದುವರಿತಾ ಇದ್ದೀರಿ. ಯಾವುದೇ ಒಂದು ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಅದು ಅತ್ಯಂತ ಪ್ರಬಲವಾಗಿ, ಶಕ್ತಿಯುತವಾಗಿ ಆರ್ಥಿಕ ಮಟ್ಟದಿಂದ ಮೇಲೆ ಬಂದಿದೆ ಅಂದರೆ ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ನಾವು 2 ಅಂತ ಹೇಳ್ತೀವಿ. ಒಂದು ಶಿಕ್ಷಣ, 2ನೇದು ಕೈಗಾರಿಕೆ. ಯಾವ ದೇಶದಲ್ಲಿ ಕೈಗಾರಿಕೆ ಮತ್ತು ಶಿಕ್ಷಣ ಹೆಚ್ಚು ಒತ್ತು ಕೊಟ್ಟು ಮುಂದೆ ಬಂದಿದೆ ಆ ದೇಶ ಭಾಳಷ್ಟು ಪ್ರಗತಿಪರ ಹೊಂದಿದೆ. ಅದ್ರ ಸಲುವಾಗಿ ನಾವು ಇಲ್ಲೆಲ್ಲ ಕಡೆ ನೋಡ್ಬೋದು. ಇದು ಮಹಾರಾಜ್ಯದಿಂದ ಹಿಡ್ಕೊಂಡು ಇವತ್ತು ನಮ್ಮ ಊರಲ್ಲಿರುವಂಥವ್ರು, ನಮ್ಮ ವಾರ್ಡದಲ್ಲಿರುವಂಥವ್ರು, ನಮ್ಮ ಜಿಲ್ಲೆಯಲ್ಲಿರುವಂಥವ್ರನ್ನೆಲ್ಲ ನಾವು ಹೋಲಿಸಿದರೆ ಶಿಕ್ಷಣ ಮತ್ತು ಕೈಗಾರಿಕೆಯಲ್ಲಿದೆ ಅವ್ರು ಭಾಳ ಪ್ರಾಸ್ಪರಸ್ ಆಗಿ ಮುಂದೆ ಬಂದಿದ್ದಾರೆ. ಅದ್ರ ಸಲುವಾಗಿ ನನ್ನ ಕಲ್ಪನೆ ಇರುವಂಥದ್ದು ಉದ್ಯಮಿ ಹಾಗೂ ಉದ್ಯೋಗ ನೀಡುವಂಥದ್ದು. ನೀವು ಮತ್ತೊಬ್ಬರ ಹತ್ರ ನೀವು ಕೆಲಸಕ್ಕೆ ಹೋದರೆ ಈ ಗೋಲ್ಡ್ ಮೆಡಲು, ರ್ಯಾಂಕ್ ಸ್ಟೂಡೆಂಟ್ಸು IITದಲ್ಲಿ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಕಲ್ತಿರುವಂಥವ್ರು ಅವ್ರು ಕ್ಯಾಂಪಸ್ ಇಂಟರ್ವ್ಯೂ ಬರ್ತಾಯಿದೆ, ದೊಡ್ಡ ಸ್ಯಾಲ್ರಿ, ಡಾಲರ್ಸ್ದಲ್ಲಿ ಸ್ಯಾಲ್ರಿ ಸಿಗ್ತಾಯಿದೆ, ಅವ್ರು ಬೇರೆ ಬೇರೆ ದೇಶಗಳಿಗೆ ಹೋಗಿಬಿಡ್ತಾರೆ. ನೀವು ಅಲ್ಲಿ ದೊಡ್ಡದು ಪ್ರತಿ ತಿಂಗಳಿಗೆ 1 ಕೋಟಿ ರೂಪಾಯಿ ಸ್ಯಾಲ್ರಿ ತೊಗೊಂಡ್ರು ಆ ಕಂಪ್ನಿ ಎಂಪ್ಲಾಯಿ ನೀವು. ಆದರೆ ಅದೇ 1 ಕೋಟಿ ರೂಪಾಯಿದ್ದು ಒಂದು ಕಾರ್ಖಾನೆಯಲ್ಲಿ ಮಾಡಿದರೆ ಆ ಕಂಪ್ನಿಗೆ ಮಾಲೀಕರಾಗ್ತೀರಾ. ಇಷ್ಟೊಂದು ಇಂಡಸ್ಟ್ರಿಯ ಮಾಲೀಕರಾಗಿ ನೀವು, ಜೊತೆಗೆ ಅದು ನಮ್ಮ ಬಾಗಲಕೋಟೆ ಜಿಲ್ಲೆ ಮತ್ತು ಅಲ್ಲಿ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದೀರಿ. ಆ ಮೂಲಕ ಮತ್ತಷ್ಟು ಸಹಸ್ರಾರು ಕುಟುಂಬಗಳು ಜೀವನವನ್ನು ನಡೆಸ್ತಾ ಇದ್ದಾವೆ. ಸೊ ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿ ಬದುಕು ಕಂಡುಕೊಂಡಂಥ ಕೆಲವು ಕಾರ್ಮಿಕರು ಕೂಡ ಮಾತಾಡಿದ್ದಾರೆ. ಅದರದ್ದು ಒಂದು ವಿಟಿ ನೋಡೋಣ. ಕಾರ್ಖಾನೆ ಮಾಡಿದ್ರೆ ಪಾಡಾಗ್ತೈತಿ. ಈ ಭಾಗದ ರೈತರಿಗೆ ಅಟ್ಟರೆ ನುರಿತೈತಿ, ನಮ್ಮದು ರೈತರದು ನುರಿತೈತಿ. ಹಿಂಗಾಗಿ ನಾವು ಬಡವ್ರಿಗೆ ಬದ್ದಲ್ಲ ನಾವು ಕಾಳಜಿ ವಹಿಸ್ಬೇಕಾದ್ರೆ ನಾನು ಒಂದು ಸಣ್ಣ ಫ್ಯಾಕ್ಟ್ರಿ ಮಾಡ್ಬೇಕಂತೇಳಿ ಅವ್ರ ತಲೆ ಆಗುತ್ತೆ. ಆಮೇಲೆ ಜಮಖಂಡಿ ತಾಲೂಕದಾಗ, ಮುಧೋಳ ತಾಲೂಕದಾಗ, ಬಿಳಗಿ ತಾಲೂಕದಾಗ ರೈತರನ್ನ ಕುಡಿಸಿರಿ ಅವರು. ನಾನು ಒಂದು ಸಣ್ಣ ಫ್ಯಾಕ್ಟ್ರಿ ಮಾಡ್ಬೇಕನ್ನತ್ತೀನಿ. ಮನ್ಯಾಗ ಎಲ್ಲರೂ ಬೇಡ ಅಂದ್ರೆ ಹಿಂಗೆ ಮಾಡಬೇಡ, ದೊಡ್ಡ ಹಣ್ಣೆಲ್ಲ ಒಯ್ಯಬೇಡ, ಅದೇನೇ ಮಾಡ್ಕೋಬೇಡ, ಏನಾಗ್ತೈತೆ ಆಗ್ತೈತೆ ಹೇಳಿ ಮುಂದೆ ಮಾಡೋಣ, ಫ್ಯಾಕ್ಟ್ರಿ ಮಾಡೋಣ, ಮುಂದೆ ಭಗವಂತದಾನು ಭಗವಂತ ಅನ್ನತ್ತೆ ಮಾಡೋ ಟೈಮ್ದಾಗ ಅವರು 500 ಟನ್ನಿನ ಫ್ಯಾಕ್ಟ್ರಿ ಮಾಡ್ರಿ. ಅವ್ರು ಮಾಲಕರಾಗಿ ಕೆಲಸ ಮಾಡ್ತಿದ್ದಿಲ್ರಿ, ಅವ್ರೊಬ್ಬರು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ರಿ. ಯಾವಾಗ ರೀ? ರಾತ್ರಿ ಸೆಕ್ಯೂರಿಟಿ ಗಾರ್ಡ್ ಆಗ್ತಿದ್ರಿ.
ರಾತ್ರಿ ಸೆಕ್ಯೂರಿಟಿ ಗಾರ್ಡ್ ಆಗ್ತಿದ್ರೆ ಡೇದಾಗ ಅವರು ಒಂದು ಫೀಡಿಂಗ್ ಟೇಬಲ್ ಆಪ್ರೇಟ್ರ ಇಲ್ಲ ಅನ್ಲೋಡರ್ ಆಪ್ರೇಟ್ರ ಇಲ್ಲ ಒಳಗೆ ಮೆಕ್ಯಾನಿಕಲ್ ಏನಾರ ಗೇರ್ ಬಾಕ್ಸ್ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಗೇರ್ ಬಾಕ್ಸ್ ಕೆಲಸ ಮಾಡ್ತಿದ್ರಿ. ಹಂಗ ರೈತರು ಇವ್ರ ಕಡೆ ಬರಾಕತ್ತಿರ್ರಿ. ಕಬ್ಬು ಕಡ್ಯಾಕ ಒಂದು ಟ್ರ್ಯಾಕ್ಟರ್ 12 ಮಂದಿ, ಒಂದು 2,500 ಟ್ರ್ಯಾಕ್ಟರ್ದವ್ರು ಅಂದ್ರೆ ಅದ್ರ ಮೇಲೆ ಲೆಕ್ಕ ಹಾಕ್ಬೇಕ್ರಿ. ಟೋಟಲ್ ಹೇಳ್ಬೇಕಂದ್ರೆ 25,000 to 30,000 ಜನ ಈ ಶುಗರ್ ಫ್ಯಾಕ್ಟ್ರಿದಿಂದ ಅಷ್ಟು ಬಡವರ ಹೊಟ್ಟೆ ತುಂಬ್ಕೊತಾರೆ. ಏನ್ರಿ ಒಂದು ಕುಟುಂಬ ರೀ ಇದು. ಆಮೇಲೆ ಅವ್ರ ಮಕ್ಕಳು ಹೆಂಡ್ರ ಮಕ್ಕಳು ಅಂದ್ರೆ ಒಂದು ಕಡಿಮೆ ಅಂದ್ರೆ 1 ಲಕ್ಷ ಮಂದಿ ಹೋಗ್ತಾರೆ. ಮೊದಲು ಏನಾಗ್ತಾ ಇತ್ತು ಅಂದರೆ ನಾವೆಲ್ಲ ಶಿಕ್ಷಣ ಮುಗಿಸಿ ಬಾಂಬೆ, ಬೆಂಗಳೂರು, ಪುನಃ ಈಗ ದೂರ ಹೋಗ್ಬೇಕಾಗ್ತಿತ್ತು. ಈಗೆಲ್ಲ ಇಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡಿದ್ದರಿಂದ ಇಲ್ಲೆಲ್ಲ ಸುತ್ತಮುತ್ತ ಯುವಕರಿಗೆ ಉದ್ಯೋಗ, ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಈಗ ಇನ್ನೂ ಅವರು ಈ ಕಂಪ್ನಿಯಿಂದ ಒಂದು 25ರಿಂದ 30 ಕಂಪ್ನಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕಂಪನಿಯಲ್ಲಿ ಲಕ್ಷಾಂತರ ಜನರು ಉದ್ಯೋಗವನ್ನು ಪಡೆದುಕೊಂಡು ನೆಮ್ಮದಿ ಜೀವನನ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುರುಗೇಶ್ ಬಿರಾನಿ ಅವರು ತಾವು ಒಬ್ಬ ಉದ್ಯಮಿಯಾಗಿ ಈ ರಾಜ್ಯದ ಆರ್ಥಿಕತೆಯನ್ನು ಬಲಪಡಿಸುವುದರ ಜೊತೆಗೆ, ಈ ದೇಶದ ಆರ್ಥಿಕತೆಯನ್ನು ಬಲಪಡಿಸುವುದರ ಜೊತೆಗೆ ಒಬ್ಬ ಮಾನವೀಯತೆಯ ಗುಣವುಳ್ಳಂಥ ಒಬ್ಬ ಸಮಾಜಮುಖಿ ವ್ಯಕ್ತಿ ಕೂಡ. ಸೊ ನಿಮ್ಮ ಫೌಂಡೇಶನ್ ಮೂಲಕ ಹಲವಾರು ಸಮಾಜಮುಖಿ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ಸೊ ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸಿದ್ದು ಅವರು, ಇವತ್ತು ಭಾಳಷ್ಟು ನಾವು ಗ್ರಾಮೀಣ ಪ್ರದೇಶದಲ್ಲಿ, ತಾಲೂಕು ಮಟ್ಟದಲ್ಲಿ ಬಡವರನ್ನು ನೋಡ್ತಾ ಇದ್ದೀವಿ. ಸ್ವಲ್ಪ ಅನುಕೂಲಸ್ಥಿದ್ದರೂ ಸಹಿತ ಅವ್ರ ತಾಯಿ ತಂದೆನಾಗಿರ್ಬೋದು, ಅವ್ರ ಮನೇಲಿರುವಂಥ ಯಾರಾದರೂ ರೋಗಗ್ರಸ್ತಿರುವಂಥವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸುವಂಥದ್ದು ಭಾಳ ಕಷ್ಟ ಆಗಿರ್ತದೆ. ಅದ್ರ ಸಲುವಾಗಿ ನಾನು 8 ವರ್ಷದಿಂದನೇ ಒಂದು ನಿರಾನಿ ಫೌಂಡೇಶನ್ ಅಂತ ಪ್ರಾರಂಭ ಮಾಡಿ ಅಂಧ ಮುಕ್ತ ಬಾಗಲಕೋಟೆ ಆಗಬೇಕು, ಯಾರಿಗೆ ಕಣ್ಣಿನ ಸಮಸ್ಯೆಗಳಲ್ಲಿ ಇರಬಾರ್ದು ಅನ್ನೋದ್ರ ಸಲುವಾಗಿ ಪ್ರತಿ ವಾರ ಒಂದೊಂದು ಹೋಬಳಿಯಲ್ಲಿ ನಾವು ಆ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೋತ ನಾವು ಬಂದಿರುವಂಥ ಹಿನ್ನೆಲೆಯಲ್ಲಿ 1,35,000 ಮಂದಿಗೆ ನಾವು ಟೆಸ್ಟ್ ಮಾಡಿಸಿದ್ವಿ. ಆಲ್ಮೋಸ್ಟ್ ಮೋರ್ ದೆನ್ 30,000 ಫ್ರೀ ಆಪರೇಷನ್ ಮಾಡಿಸಿದ್ದೇವೆ. ಸೊ ಇದರ ಸದುಪಯೋಗ ಪಡೆದುಕೊಂಡು ದೃಷ್ಟಿ ಪಡೆದಂತಹ ಒಬ್ಬ ವ್ಯಕ್ತಿ ಕೂಡ ಮಾತಾಡಿದ್ದಾರೆ, ಅದನ್ನು ನೋಡೋಣ. ನಾನು ಕಣ್ಣಿನ ಆಪ್ರೇಷನ್ ಮಾಡೋದು ಅಂತ ಹೇಳಿದರೆ ಪರಿ ಬಂದಿತ್ತು ರೀ. ಪರಿ ಬರೋಣ ಏನೈತಿ ತೊಗೊಂಡು ಹೋಗಿ ಕರ್ಕೊಂಡು ಹೋಗಿ ಬಾಗಲಕೋಟೆಗೆ ಹೋಗಿ ತೋರಿಸ್ಕೊಂಡು ನನಗೆ ವ್ಯವಸ್ಥೆ ಮಾಡಿದ್ರು ರೀ. ಊಟದ್ದು ನಮ್ಮ 3 ಹೊತ್ತು ಊಟ ನಾಷ್ಟ ಎಲ್ಲ ಮಾಡಿಸ್ಕಿಶಿಂದ ನನಗೆ ವ್ಯವಸ್ಥೆ ಮಾಡ್ಕೊಂಡು ಕಿಶಿಂದ ಅಲ್ಲಿ ದವಾಖಾನೆ ತೋರಿಸ್ಕೊಂಡು ಕಿಶಿಂದ ಕಣ್ಣಿನ ಆಪ್ರೇಷನ್ ಮಾಡ್ಕೊಂಡು ತಂದು ಕಿಶಿಂದ ಮನೆಗೆ ತಂದು ಬಿಟ್ರಿ. ಅನುಕೂಲ ಐತೆ ರೀ. ನಮ್ಮ ಗಂಡಗಳಿಗೆ ಅಂದ್ರೂ ಮಾಡಂಗಿಲ್ಲ, ತಂದೆ ತಾಯಿನೂ ಮಾಡಿಲ್ರಿ, ನನ್ನ ಮಕ್ಕಳು ಸಹಿತ ಮಾಡಿರಿ. ಅವ್ರು ನಿರಾಣಿ ಸರ್ ಮಾಡಿ ಕಿಶಿಂದ ನನ್ನ ಕಿಶಿಂದ ವ್ಯವಸ್ಥೆ ಮಾಡಿ ಕಿಶಿಂದ ತಂದು ಮನೆಗೆ ಬಿಟ್ರಿ. ನಮ್ಮ ಕಣ್ಣಿಂದ ಸ್ವಲ್ಪ ತ್ರಾಸ ಐತ್ರಿ. ಆ ಕಣ್ಣಿನ ಬಗ್ಗೆ ಏನೈತಿ ಒಂದು ಕೀಮ್ ಮಾಡಿರೋರು ನೆರಳವರು ಕೀಮ್ ಮಾಡಿದ್ಕೆ ಹೋಗಿ ನಮಗೆ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡಿ ದವಾಖಾನೆಗೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಬಂದ್ರಿ. ವಸ್ತಿ ನಮ್ಮ ಜೋಡಿ ಸಾಹೇಬರು ಮಲ್ಲಪ್ಪನವ್ರು ಇದ್ದರು, ಭಾಳ ವ್ಯವಸ್ಥೆ ಮಾಡಿರಿ ಎಲ್ಲ ಇದರಿಂದ ರೀ. ಮತ್ತು ಪ್ರತಿಯೊಂದು ತ್ರಾಸ ಇದ್ರೂ ನೆರಳವ್ರು ಹೋದ ಆಪರೇಷನ್ ಮಾಡಿಸ್ಕೊಂಡಾಗಲಿ ಬಂದು ಚೆಕ್ ಮಾಡಿಸೋದಾಗಲಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನಮ್ಮ ಫೌಂಡೇಶನ್ ಭಾಳ ಚಲೋ ಆಯ್ತು ರೀ ನಮ್ಗೆ. ಕೋಟ್ಯಾಂತರ ರೂಪಾಯಿ ಆದಾಯ ಗಳಿಸ್ಬೋದು, ಆದರೆ ಈ ಒಂದು ಹೃದಯಪೂರ್ವಕವಾಗಿ ಏನು ಒಂದು ಆಶೀರ್ವಾದ ಅಂತ ಹೇಳ್ಬೋದು, ಇದೇ ಹೆಚ್ಚು ಸಂತೃಪ್ತಿ ಭಾವ ಮೂಡಿಸೋದು. ಅವರು ಹೃದಯದಿಂದ ಏನು ಮಾತಾಡ್ತಾರಲ್ಲ, ಅದನ್ನು ಮಾತು ಕೇಳಿದರೆ ನಾವು ಅಷ್ಟು ಆಸ್ತಿ ಮಾರಿದರೂ ಪರವಾಗಿಲ್ಲ, ಅಲ್ಲಿ ಏನೆಲ್ಲ ಬಂದಿರುವಂಥ ಎಲ್ಲ ಲಾಭನ ಅವ್ರು ಕೊಟ್ಟು ಪರವಾಗಿಲ್ಲ, ಅವ್ರ ಬಾಯಿಯಿಂದ ಬರುವಂಥ ಮಾತುಗಳು, ಹೃದಯದಿಂದ ಬರುವಂಥ ಮಾತುಗಳನ್ನು ಕೇಳಿದರೆ ಅದಕ್ಕಿಂತ ಯಾವುದೂ ಸಂತೃಪ್ತಿ ಇಲ್ಲ ಅನ್ನುವಂಥದ್ದನ್ನು ನಾವು ಅನಿಸ್ಬೋದು. 1991ರಲ್ಲಿ RSS ಸೇರ್ತೀರಿ. ಸೊ ಅದಕ್ಕಿಂತ ಮುಂಚೆ ನೀವು ಒಬ್ಬ ಕೃಷಿ ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇರ್ತೀರಿ. ಸೊ ಯಾರ ಪ್ರೇರಣೆ ಅದಕ್ಕೆ, ಹೇಗೆ ನಿಮಗೆ RSS ಕಡೆ ನಾನು ಹೋಗ್ಬೇಕಂತ ಅನಿಸ್ತು? ನೋಡಿರಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವ್ರು ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ಪ್ರೈಮರಿ ಸ್ಕೂಲ್ದಲ್ಲಿ ಇರುವಾಗಲೇ ನಾವೊಂದು ಪ್ರೇರಣೆ. ಅವರು ತ್ಯಾಗದಿಂದ ಮಾಡ್ತಿರುವಂಥದ್ದು, ಅವರು ಯಾರೇ ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡಬೇಕನ್ನುವಂಥದ್ದನ್ನು ಕಲಿಸ್ಕೊಟ್ಟಂಥವರೇ ನಮ್ಮ ಪರಿವಾರದ ಹಿರಿಯರು. ಸಮಾಜಕ್ಕೆ, ದೇಶಕ್ಕಾಗಿ ಅವ್ರ ಜೀವನೇ ಒಂದು ಪಣವಾಗಿಟ್ಟು ಅವ್ರು ಕೆಲಸ ಮಾಡ್ತಿರುವಂಥದ್ದನ್ನು ನೋಡಿದರೆ ನಾವು ಅವರನ್ನು ಹೋಲಿಸ್ಕೊಳ್ಳಿಕ್ಕೆ ಅಥವಾ ಅವ್ರಿಗೆ ನಾವು ಯಾವುದೇ ಶಬ್ದದಿಂದ ಅವ್ರ ಬಗ್ಗೆ ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ಬೋದು. 2004ರಲ್ಲಿ ನೀವು ಮೊದಲು ಚುನಾವಣಾ ಅಖಾಡಕ್ಕೆ ಇಳಿತೀರಿ. ಸೊ ನಿಮ್ಮ ತಂದೆ ಕೂಡ ಅದನ್ನು ಅಪೋಸ್ ಮಾಡ್ತಾರೆ.
ಆದರೂ ಕೂಡ ನೀವು ಬಿ ಜೆ ಪಿಯಿಂದ ಟಿಕೆಟ್ ತೊಗೊಂಡು ಕಾಂಟೆಸ್ಟ್ ಮಾಡ್ತೀರಾ. ಆದರೆ ಒಂದು ಆಶ್ಚರ್ಯ ಅಂದರೆ ನಿಮ್ಮ ತಂದೆಯವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ, ಯಾಕೆ? ನಮ್ಮ ತಂದೆಯವರು ಮತ್ತು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇರೋದ್ರಿಂದ ಅಷ್ಟೊತ್ತಾಗಿ ನಾನು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದ್ದೆ. ಅದು ಪ್ರೊಡಕ್ಷನ್ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಮತ್ತು ಯಡಿಯೂರಪ್ಪನವರು, ಅರವಿಂದ್ ಲಿಂಬಾವಳಿ ಅವರು, ಉಮೇಶ್ ಮಾಬಾ ಶೆಟ್ಟಿ ಅವರು ಎಲ್ಲ ನಮ್ಮ ಮನೆಗೆ ಬಂದರು. ಮನೆಗೆ ಬಂದು ಇಲ್ಲ ನಾನು ಭಾರತೀಯ ಜನತಾ ಪಾರ್ಟಿನ ಸೇರಬೇಕು ಅಂತಂದರು. ಅವತ್ತು ನಾನು ಹೇಳಿದೆ, ನಾನು ಪಕ್ಷಕ್ಕೆ ಸೇರ್ತೇನೆ, ನನಗೆ ಪಾರ್ಲಿಮೆಂಟ್ ಟಿಕೆಟ್ ಕೊಡಬೇಕು ಮತ್ತು ಅಸೆಂಬ್ಲಿ ಟಾರ್ಗೆಟ್ ಆಗಿರ್ಕಿಲ್ಲ. ಆ ಟೈಮ್ದಲ್ಲಿ ಅಲ್ಲಿ ಎಸ್ ಟಿ ಪಾಟೀಲ್ರು MP ಆಗಿದ್ದರು. ಅದ್ರ ಸಲುವಾಗಿ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟರೆ ಬರ್ತೀನಿ ಅಂದರು. ಇಲ್ಲಪ್ಪ ನೀನು ಟಿಕೆಟ್ ಇನ್ನೂ ಪಕ್ಷದಲ್ಲೇ ಬಂದಿಲ್ಲ, ಟಿಕೆಟ್ ಬೇಡ್ತಾ ಇದ್ದಿಲ್ಲ ಅಂತಂದರು. ಅವಾಗ ಯಡಿಯೂರಪ್ಪನ ಅಂದರು, ಈ ಹುಡುಗ ಏನಾದರೂ ಸಾಧಿಸ್ತಾನೆ, ಅವಾಗ ಬೆಂಗಳೂರು ಬರೋಕ್ಕೆ ಕೇಳೋತ್ತಂದರು. ಹಾಗೆ ಅಷ್ಟರ ಮನೆಯಿಂದನೇ ಚಿಕ್ಕ ಮನೆ ಇತ್ತು ಅವಾಗ, ಅಲ್ಲೇ ಟೀ ಕುಡಿದು ಫ್ಯಾಕ್ಟ್ರಿ ಕರ್ಕೊಂಡೋದೆ. ಅವ್ರ ಫ್ಯಾಕ್ಟ್ರಿದಲ್ಲಿ ಬಂದು ಎಲ್ಲ ಅಡ್ಡಾಡಿ ನೋಡಿ, ಅಲ್ಲಿ ಹೊರಗಡೆನೇ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ, ಅಲ್ಲಿ ನಮ್ಮ ಫ್ಯಾಕ್ಟ್ರಿದಲ್ಲಿ ಒಂದು ಒಳ್ಳೆ ಆಫೀಸು ಇರಲಿಲ್ಲ, ಒಂದು ಗಿಡದ ಕೆಳಗಡೆನೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಒಂದು ಟೀ ಕುಡಿದು ಅವ್ರು ಹೊರಟರು. ಮತ್ತು ಹೇಳಿದರು, ಇವತ್ತು ಜಾಯ್ನ್ ಆಗಿಬಿಡಪ್ಪ ನಮ್ಮ ಮುಂದೆನೇ ಅಂದರು. ಸರ್ ನೀವು ಎಷ್ಟು ಹೇಳಿ ಸರ್, ನೀವು ಜಾಯ್ನ್ ಆಗ್ತೀನಂತೆ. ಅವತ್ತು ಮತ್ತು ಇಷ್ಟೆಲ್ಲ ಆದಮೇಲೆ ಜಾಯ್ನ್ ಆದೆ. 99ರಲ್ಲಿ ನನಗೆ MP ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿದ್ದರು. ಆದರೆ ಅವತ್ತು JDU ಅವ್ರ ಜೊತೆ ನಮ್ಮದು ಅಲಯನ್ಸ್ ಆಗಿದ್ದರಿಂದ ಅವತ್ತು ಅಜಯ್ ಕುಮಾರ್ ಸರ್ನಾಯ್ಕರ್ ಅವ್ರಿಗೆ MP ಟಿಕೆಟ್ ಕೊಟ್ಟಿವಿ. ಬಿಟ್ಟು ಕೊಟ್ಟ ಮೇಲೆ ಯಡಿಯೂರಪ್ಪನವ್ರು ಹೇಳಿದರು, ನಿಶ್ಚಿತವಾಗಿ ಮುಂದಿನ ಸಲ ನನಗೆ MLA ಟಿಕೆಟ್ ಕೊಡ್ತೀನಿ, ನೀವು ಸರಿಯಾಗಿ ಕೆಲಸ ಮಾಡೋತ್ತಿದ್ರು. ಅವತ್ತೆಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡಿರುವಂಥ ಹಿನ್ನೆಲೆಯಲ್ಲಿ 2004ರಲ್ಲಿ ನನಗೆ BJPಯಿಂದ ಅಧಿಕೃತ ಅಭ್ಯರ್ಥಿಯಾಗಿ ಬಿಡುಗಿ ಕೊಟ್ಟರು. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಮತ್ತು ನಮ್ಮ ದೊಡ್ಡಪ್ಪದ ಎಲ್ಲರೂ ಸೇರಿ ಈ ಕಂಟೆಸ್ಟ್ ಮಾಡಬೇಡ ಅಂತಂದರು. BJP ಅಂದ್ರೆ ಆ ಟೈಮ್ದಲ್ಲಿ ಇರಲಿಲ್ಲ, ನೀವು ಗೆಲ್ಲೋದು ಇಲ್ಲ, ನಿಮ್ಮ ಅಗೇನ್ಸ್ಟ್ ಎದುರಿಗಿರುವಂಥ ವ್ಯಕ್ತಿ ನಿಮಗಿಂತ ಭಾಳ ದೊಡ್ಡವ್ರಿದ್ದಾರೆ, ನೀವು ಬೇಡ ಅಂದರು. ಆಮೇಲೆ ನೀವು ಒಂದು ವೇಳೆ ರಾಜಕಾರಣದಲ್ಲಿ ಬಂದರೆ ಈಗ ಕಟ್ಟಿರುವಂಥ ಕಾರ್ಖಾನೆ ಹಾಳಾಗ್ತದೆ, ನೀವು ಮೊದಲು ಒಂದು ಯಶಸ್ವಿ ಮಾಡು, ಲೋನ್ ಮುಟ್ಟಿಸು, ಆಮೇಲೆ ನೀ ರಾಜಕಾರಣದಲ್ಲಿ ಬರಬೇಕು ಅಂತ ಹೇಳಿದರು. ನಮ್ಮ ದೊಡ್ಡಪ್ಪ ಹೇಳಿದೆ, ನೀವು ಈ ಕಾರ್ಖಾನೆ ಕಟ್ಟಲಿಕ್ಕೆ ನಿಮ್ಮದು ₹1 ಸಹಾಯ ತೊಗೊಂಡಿಲ್ಲ, ನಾನು ಬಾಡಿಗೆ ಮನೆಯಲ್ಲಿದ್ದೀನಿ, ನಾನು ಉದ್ಧಾರ ಆದರೆ ನಿಮ್ಗೆ ಒಳ್ಳೆಯದು, ನಾನು ಗೆದ್ದು ಬಂದರೆ ನನ್ನ ಮಗ MLA ಅಂತ ಹೇಳ್ಬೋದು ನೀವು, ನಾನು ಹಾಳಾದರೆ ನಾನು ಏನೂ ನಿಮ್ಮ ಹತ್ರ ಕೇಳಲಿಕ್ಕೆ ಬರೋದಿಲ್ಲ, ಅದು ಸಲ ನಾನು ಒತ್ತಾಯ ಮಾಡಬೇಡಿ ಅಂತೇಳಿ ನಾನು ಕಂಟೆಸ್ಟ್ ಮಾಡಿದೆ. ನಮ್ಮ ತಂದೆಯವರು ವಿರೋಧ ಮಾಡಿದರೂ ಸಹಿತ ನಮ್ಮ ರೈತರು, ನಮ್ಮ ಮತದಾರ ಬಂಧುಗಳು ನನ್ನನ್ನು ಆರಿಸ್ತಂದರು. ಅದಕ್ಕೆ ನಮ್ಮ ಬೀಳಗಿ ವಿಧಾನಸಭಾ ಕ್ಷೇತ್ರದ ಜನರ ಋಣ ನಾವು ಎಷ್ಟೇ ಕೆಲಸ ಮಾಡಿದರೂ ಸಹಿತ ಅದನ್ನು ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಇವತ್ತು ನನಗೆ ಓಟ್ ಹಾಕ್ಬೋದು, ಇವತ್ತು ನನ್ನ ಮಗುಗೆ ಓಟ್ ಹಾಕ್ಬೋದು, ನಮ್ಮ ತಮ್ಮಗೆ ಓಟ್ ಹಾಕ್ಬೋದು. ಅವತ್ತಿನ ಸಂದರ್ಭ ಇತ್ತಲ್ಲ, ನಾವೇನು ಏನೇನೂ ನಮ್ಮ ಹತ್ರ ಬ್ಯಾಕ್ಗ್ರೌಂಡ್ ಇರದೇ ಇದ್ದಂತಾಗ ತಮ್ಮ ಕಿಸೆದೊಳಗಿನ ದುಡ್ಡು ಖರ್ಚು ಮಾಡಿ ತಾವೇ ತಮ್ಮ ವೆಹಿಕಲ್ಗಳು ತೆಗೆದುಕೊಂಡು ಹೋಗಿ, ತಮ್ಮ ವೆಹಿಕಲ್ಗಳು ತಾವೇ ಡೀಸೆಲ್ ಹಾಕ್ಸ್ಕೊಂಡು ನಮ್ಮ ಉಪಾಯವನ್ನು ಬೆಳೆಸೋಣ ಅನ್ನೋಂಥದಕ್ಕೇನು ಆಶೀರ್ವಾದ ಮಾಡಿ ಓಟ್ ಹಾಕಿ ಹಾಕ್ಸ್ತಂದರು. ಅದು ಜೀವನದಲ್ಲಿ ಮರಿಲಾರ್ದಂಥ ಕ್ಷಣ ಅಂತ ಹೇಳ್ಬೋದು. ನಿಮ್ಮ ಮೇಲೆ ಕೂಡ ಹಲವಾರು ಆರೋಪಗಳು ಬಂದು, ಮುರುಗೇಶ್ ನಿರಾಣಿ ಅವರು ಹಿಂಗೆ ಅವ್ರು ಏನೇ ಆಪಾದನೆ ಮಾಡಿರುವಂಥದ್ದು ನಾನು ಭಾಳಷ್ಟು ಜನ ಮಾತಾಡ್ತಾರೆ. ಮಾತಾಡಿದಕ್ಕೆ ನನ್ನ ಮೌನನೇ ಉತ್ತರ, ನನ್ನ ಸಾಧನೆನೇ ಉತ್ತರ.